ನೋಡಿ, ಇವತ್ತಿನ ಹೋರಾಟ ಎರಡು ವಿಚಾರಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದೆ. ಒಂದು, 2022ರ ಮೀಸಲಾತಿ ಕಾನೂನು ಏನಿದೆ, ಎಸ್ ಸಿಗಳಿಗೆ 17%, ಎಸ್ ಟಿಗಳಿಗೆ 7%, ಹಿಂದುಳಿದವರಿಗೆ 32%, ಒಟ್ಟು 56% ಮೀಸಲಾತಿಯ ಕಾನೂನನ್ನು ಇವತ್ತು ನ್ಯಾಯಾಲಯಗಳು ತಡೆ ಹಿಡಿದಿದ್ದಾವೆ. ಸೊ ಆ ಕಾನೂನನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು. ತನ್ನ ಮೂಲಕ ಈ ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರಿಗೆ 56% ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯ ಮಾಡತಕ್ಕಂಥ ಒಂದು ವಿಚಾರ. ಎರಡನೇದು, ಇವತ್ತು ರಾಜ್ಯದಲ್ಲಿ ಸುಮಾರು 2-2.5 ಲಕ್ಷಕ್ಕೂ ಹೆಚ್ಚು ಜನ ನಕಲಿ ಪ್ರಮಾಣ ಪತ್ರದಲ್ಲಿ ಸಂವಿಧಾನದ ರೀತಿಯ ಅಥವಾ 1950ರ ಎಸ್ ಟಿ ಮೀಸಲಾತಿಯ ಆದೇಶದ ಹಿನ್ನೆಲೆಯಲ್ಲಿ ಕೆಲವು ಜಾತಿಗಳು ಎಸ್ ಟಿ ಆಗದ ಇದ್ದರೂ ಕಾನೂನು ಬಾಹಿರವಾಗಿ ಇವತ್ತು ಅಧಿಕಾರಿಗಳು ಕೆಲವರಿಗೆ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಮತ್ತು ಕೆಲವರು ಸಹ ಆ ರೀತಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಸರ್ಟಿಫಿಕೇಟ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಸಹ ಹೈಕೋರ್ಟಿನಲ್ಲಿ ಹೂಡಲಾಗಿದೆ. ಅದರಲ್ಲಿ ಕ್ರಮ ಜರುಗಿಸಬೇಕು ಅಂಥೇಳಿ ಹೈಕೋರ್ಟಿನ ಆದೇಶವೂ ಇದೆ. ಒಂದಲ್ಲ 3 ಸಾರಿ ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಕೇವಲ ಐ ಥಿಂಕ್ ಜನವರಿ ಫೆಬ್ರವರಿನಲ್ಲಿ ರಾಜ್ಯ ಸರ್ಕಾರವೂ ಸಹ, ಈಗ ಉದಾಹರಣೆಗೆ ಯಾವ ತಳವಾರ ಜಾತಿ ಅನ್ನುವಂಥದ್ದೇನಿದೆ, ಆ ಜಾತಿ ಇನ್ಫ್ಯಾಕ್ಟ್ 1984-85ರಲ್ಲಿ ಕೇಂದ್ರಕ್ಕೆ ನಾವು ರೆಕಮೆಂಡ್ ಮಾಡಿಸಬೇಕಾದ್ರೆ ನಾನು ಅದರ ಭಾಗದಲ್ಲಿದ್ದಂಥವನು. ಆ ಒಂದು ವಿಚಾರದಲ್ಲಿ 2 ಇನ್ಸ್ಟಾಲ್ಮೆಂಟನ್ನು ನಾವು ಮಾಡಿದ್ದೀವಿ. ಒಂದು, 5 ಉಪಜಾತಿಗಳನ್ನು, ಪರ್ಯಾಯ ಪದಗಳನ್ನು ಎಸ್ ಟಿಗೆ ರೆಕಮೆಂಡ್ ಮಾಡುವಂಥದ್ದು. ಎರಡನೇದು, ಪರಿವಾರ ಮತ್ತು ತಳವಾರ ಅನ್ನೋದನ್ನು 1 ತಿಂಗಳ ನಂತರ ರೆಕಮೆಂಡ್ ಮಾಡಿದ್ದು. ಎರಡನ್ನೂ ಸಹ ಈಗ ಕೇಂದ್ರ ಸರ್ಕಾರ 5ಅನ್ನು 19 ಏಪ್ರಿಲ್ 1991 ಸಂವಿಧಾನ ತಿದ್ದುಪಡಿ ತಂದು ಸೇರಿಸಿದ್ದಾರೆ. ಮತ್ತು 20ರಲ್ಲೂ ಸಹ ಈ ಉಳಿದಂಥದ್ದನ್ನು ಸೇರಿಸಿದ್ದಾರೆ. ಸೊ ಅದರಲ್ಲಿ ಸ್ಪಷ್ಟ ಇದೆ, ಯಾರು ವಾಲ್ಮೀಕಿ ಸಮಾಜ ಅಥವಾ ನಾಯಕ ಸಮಾಜದ ಯಾರಿದ್ದಾರೆ ಅವರು ತಳವಾರಿಕೆ ಮಾಡುವಂಥವರಿಗೆ ಆ ಸರ್ಟಿಫಿಕೇಟನ್ನು ಕೊಡಬೇಕು ಅನ್ನೋದು ಸ್ಪಷ್ಟವಾಗಿದೆ. ನಾನು ಬೇರೆ ಜಾತಿಯವರ ವಿರೋಧಿ ಅಲ್ಲ. ಅವರಿಗೆ ಕಾನೂನಾತ್ಮಕವಾಗಿ ಅವರ ಹೆಸರನ್ನು ಸೇರ್ಪಡೆ ಆದರೆ ಅವರು ಸಹ ನಮ್ಮ ಸಹೋದರರಾಗಿ ನಮ್ಮ ಜೊತೆಯಲ್ಲಿ ಸಹಪಂಕ್ತಿ ಭೋಜನವನ್ನು ಮಾಡುವಂಥದ್ದಕ್ಕೆ ನಾವು ಸಿದ್ಧರಿದ್ದೇವೆ. ಅದು ಯಾರೇ ಇರ್ಬೋದು, ಕುರುಬರು ಇರ್ಬೋದು, ಕಬ್ಬಲಿಗರು ಇರ್ಬೋದು, ಅಥವಾ ಗೊಲ್ರು ಇರ್ಬೋದು, ಮತ್ತೊಬ್ಬರು, ನಮ್ದು ಯಾರ್ದು ವಿರೋಧ ಇಲ್ಲ. ಆದರೆ ನಮ್ಮದೇನಪ್ಪ ರಿಕ್ವೆಸ್ಟ್ ಅಂತಾರೆ, ನೀವು ಕಾನೂನಾತ್ಮಕವಾಗಿ ಆ ಲಿಸ್ಟಿಗೆ ಸೇರ್ಪಡಿಸ್ಕೊಡಿ. ಸರ್ಕಾರಗಳು ಆ ಕೆಲಸ ಮಾಡಲಿ. ಕಾನೂನಾತ್ಮಕವಾಗಿ ನೀವು ಬಂದರೆ, ಈಗ 7% ಇದೆ, ನಾಳೆ 15% ಆಗಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಸೊ ಅದನ್ನು ಬಿಟ್ಟು ನಮಗೂ ಇಲ್ಲ ನಿಮಗೂ ಇಲ್ಲ ಈ ರೀತಿ ಸುಳ್ಳು ಸರ್ಟಿಫಿಕೇಟನ್ನು ಯಾರಾದರೂ ತೆಗೆದುಕೊಂಡಿದ್ದರೆ, ಯಾರಾದರೂ ಕೊಟ್ಟರೆ ಅಂಥವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋಂಥ ಈ 2 ಕಾರಣಗಳ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದರ ಮೂಲಕ ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂಥ ಸಂದೇಶ ಹೋಗುತ್ತೆ ಅಂಥೇಳಿ ಈಗಾಗಲೇ ಒಂದು ಪತ್ರವನ್ನು DC ಗಳ ಮೂಲಕ ಗವರ್ನರ್ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಳಿಸ್ಲಿಕ್ಕೆ DC ಅವರ ಮೂಲಕ ಪತ್ರಗಳನ್ನು ಅಥವಾ ನಮ್ಮ ರೆಪ್ರೆಸೆಂಟೇಷನ್ನ ಕೊಡ್ತೇವೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಏನು 56% ಮೀಸಲಾತಿ 2022ರಲ್ಲಿ ರಾಜ್ಯದಲ್ಲಿ ಮಾಡಿರುವಂಥ ಕಾನೂನು ಊರ್ಜಿತ ಆಗಬೇಕು ಅನ್ನೋದ್ರೆ ಸಂವಿಧಾನದ 9th ಶೆಡ್ಯೂಲ್ಗೆ ಕೊಡುವಂಥ ದೃಷ್ಟಿಯಿಂದ ಸೊ ಆಲ್ ಪಾರ್ಟಿ ಡೆಲಿಗೇಷನ್ ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಮತ್ತು ಕೇಂದ್ರ ಸರ್ಕಾರ ಅದನ್ನು ಸೇರಿಸುವಂಥ ಕೆಲಸ ಮಾಡಬೇಕು. 9th ಶೆಡ್ಯೂಲ್ಗೆ ಹೇಗೆ ತಮಿಳುನಾಡನ್ನ ಸೇರಿಸಿದಾರೋ ಹಾಗೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಇವತ್ತೇನು ಸುಳ್ಳು ಸರ್ಟಿಫಿಕೇಟ್ಗಳನ್ನು ಬೇರೆಯವರು ಪಡೆದಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಕೊಟ್ಟಂಥವರ ಅಧಿಕಾರಿಗಳ ಮೇಲೂ ಕ್ರಮ ಜರುಗಿಸಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ರೀತಿಯ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಕೊಡಬಾರದು ಅಂಥೇಳಿ ಆಗ್ರಹಿಸ್ತೇವೆ.